ಒಂದು ಕಾಲ್ನಾಗ ಎಲ್ಲಕ್ಕಿಂತ ದೊಡ್ಡ ಬಿಲಿಯನೇರ್ ಆದ ವಿಜಯ್ ಮಲ್ಯ ಅವರು 9 ವರ್ಷಲೆ ಸೋಷಿಯಲ್ ಮೀಡಿಯಾ ಮ್ಯಾಗ ಬಂದ್ರ. ನಿನ್ನೆ ರಾಜ್ ಸಂಬಾನಿ ಅವ್ರದ ಪಾಡ್ಕಾಸ್ಟ್ನಾಗ 4.5 ತಾಸದ ಪಾಡ್ಕಾಸ್ಟ್ ವಿಜಯ್ ಮಲ್ಯ ಅವ್ರದ ಬಂತ. ಅದ್ರದನ ಸಾರಾಂಶ ಈಗ ನಾವು ತಿಳ್ಕೊಳ್ಳೋಣ. ವಿಜಯ್ ಮಲ್ಯ ಅವರ ಕೋಲ್ಕತ್ತಾನಾಗ ಹುಟ್ಟಿರ. 27ನೇ ವಯಸ್ಸಿನಾಗ UB ಗ್ರೂಪ್ ಅನ್ನ ಜಾಯಿನ್ ಮಾಡಿರ. ಆಮ್ಯಾಗ ಅವರ ಕಿಂಗ್ ಫಿಶರ್ ಬಿಯರ್ ಅನ್ನ ಲಾಂಚ್ ಮಾಡಿರ. ಆ ಕಿಂಗ್ ಫಿಶರ್ ಬಿಯರ್ಲೆ ಭಾರತದ 52% ಬಿಯರ್ ಮಾರ್ಕೆಟ್ ಶೇರ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರ. ಆಮ್ಯಾಗ ನೆಕ್ಸ್ಟ್ ಮೆಕ್ಡಾವಲ್ ನಂಬರ್ 1 ವಿಸ್ಕಿ ಬ್ರ್ಯಾಂಡ್ ಅನ್ನ ಬಿಟ್ರ. ಅದು ಮೆಕ್ಡಾವಲ್ ನಂಬರ್ 1 ಎಲ್ಲಕ್ಕಿಂತ ಹೆಚ್ಚು ಸೆಲ್ ಆಗೋ ವಿಸ್ಕಿ ಬ್ರ್ಯಾಂಡ್ ಅನ್ನು ಆತ. RCB ಟೀಮ್ ಅನ್ನ ಬಾಯ್ ಮಾಡಿರ. ಕ್ಯಾಲೆಂಡರ್ಗಳನ್ನ ಲಾಂಚ್ ಮಾಡಿರ. ಫಾರ್ಮುಲಾ ಕಾರ್ಗಳನ್ನ ಬಾಯ್ ಮಾಡಿರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಬಾಯ್ ಮಾಡೋ ಉದ್ದೇಶ ಏನಂತಂದ್ರೆ ರಾಯಲ್ ಚಾಲೆಂಜರ್ಸ್ ವಿಸ್ಕಿಯನ್ನು ಪ್ರಮೋಟ್ ಮಾಡೋ ಸಂಬಂಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮನ್ನು ನಾ ಬಾಯ್ ಮಾಡಿದ್ನಿ ಅಂತಲೂ ಹೇಳಿರ. ಒಮ್ಮೆಗ 2005ನ್ಯಾಗ ಕಿಂಗ್ ಫಿಶರ್ ಏರ್ಲೈನನ್ನು ಸ್ಟಾರ್ಟ್ ಮಾಡಿರ. ಕಂಪ್ನಿ ಭಾಳ ಚಲೋ ನಡೆಯತ್ತ. ಭಾರತದ ಎಲ್ಲಕ್ಕಿಂತ ದೊಡ್ಡ ಏರ್ಲೈನ್ ಕಂಪ್ನಿನೂ ಆತ 2008 ತಕ. ಬಟ್ 2008ನ್ಯಾಗನ ಗ್ಲೋಬಲ್ ಕ್ರೈಸಿಸ್ ಬಂತ. ಅದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಅದು ಭಾಳ ಇರಿದು. ಅದ ಕಾರಣ ಏರ್ಲೈನನ್ನು ನಡ್ಸೋಕ್ಕಾಗಲಿಲ್ಲ. ಕಂಪ್ನಿಯನ್ನು ಮುಚ್ಚಬೇಕಾತ. ಬಟ್ ಆ ಕಂಪ್ನಿ ಮ್ಯಾಗ 6,203 ಕೋಟಿ ಸಾಲನೂ ಇತ್ತ. ನಾನು ಆ ಸಾಲ ತುಂಬಲಿಲ್ಲ. ಅದನ್ನು ಬಿಟ್ಟು ಲಂಡನ್ಗೆ ಹೋದ್ರ. ಲಂಡನ್ಗೆ ನಾ ಏನು ಓಡೋಗಿಲ್ಲ. ಅಲ್ಲಿ ಲಂಡನ್ಗೆ ಹೋದ್ನಿ. ಹೋಗಾನ ಅಲ್ಲಿ ಲಂಡನ್ಯಾಗ ನನ್ನ ಪಾಸ್ಪೋರ್ಟನ್ನು ತೊಗೊಂಡ್ರೆ ನಾನು ವಾಪಸ್ ಬರೋಕ್ಕಾಗಲಿಲ್ಲ ಅಂತಲೂ ವಿಜಯ್ ಮಲ್ಯ ಅವರ ಆ ಪಾಡ್ಕಾಸ್ಟ್ನಾಗ ಹೇಳ್ಯಾರ. ಅಂದ್ರೂ ನಮ್ದು ಕೋರ್ಟ್ ಇಲ್ಲಿ ವಿಜಯ್ ಮಲ್ಯ ಅವ್ರದ್ದು 14,000 ಕೋಟಿಗಿಂತನೂ ಹೆಚ್ಚು ಆಸ್ತಿಯನ್ನು ವೀಕ್ಷಕರೇ ಜಪ್ತು ಮಾಡ್ಕೊಂಡೈತಿ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತಿ? ವಿಜಯ್ ಮಲ್ಯ ಅವ್ರು ಹೇಳೋದು ಖರೆ ಐತಿಯೋ ಸುಳ್ಳು ಐತಿಯೋ ಏನೈತಿಯೋ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ. ಮತ್ತು ಇನ್ನೂ ಡೀಟೇಲಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಿದ್ರೆ ರಾಜ್ ಸಂಬಾನಿ ಅವ್ರದ್ದು ಪಾಡ್ಕಾಸ್ಟನ್ನು ನೋಡ್ರಿ. ನಿಮ್ಮ ಕಡೆ ಪೇಷನ್ಸ್ ಇದ್ರೆ 4 ತಾಸದ